ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಟಿ ಕಚೇರಿಗೆ ಸಚಿವ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಆಗಮಿಸಿದ್ದಾರೆ. ಐಟಿ ಅಧಿಕಾರಿಗಳಿಂದ ಡಿಕೆ ಶಿವಕುಮಾರ್ ಮತ್ತು ಆಪ್ತರಿಗೆ ಸಮನ್ಸ್ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಐಟಿ ಕಚೇರಿಗೆ ಸಚಿವ ಡಿಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿಕೆ ಸುರೇಶ್ ಆಗಮಿಸಿದ್ದಾರೆ. ಬೆಂಗಳೂರಿನ ಇನ್ಫ್ರಂಟ್ರಿ ರಸ್ತೆಯಲ್ಲಿರುವ ಐಟಿ ಪ್ರಧಾನ ಕಚೇರಿಗೆ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಆಗಮಿಸಿದ್ದಾರೆ. 4 ದಿನಗಳ ಐಟಿ ಅಧಿಕಾರಿಗಳ ದಾಳಿಯಲ್ಲಿ ಸಾಕಷ್ಟು ಒಂದು ಡಾಕ್ಯುಮೆಂಟ್ಗಳನ್ನ ಅವರು ವಿಚಾರಣೆಗೆ ಒಳಪಡಿಸಿದ್ರು, ಅದನ್ನ ಪಡೆದುಕೊಂಡಿದ್ರು. ಅದರಂತೆ ಅವರಿಗೆ ಸಮನ್ಸ್ ಕೂಡ ಜಾರಿಯಾಗಿತ್ತು. ಡಿಕೆ ಶಿವಕುಮಾರ್ ಹಾಗೂ ಅವರಿಗೆ ಸಂಬಂಧಿಸಿದವರಿಗೆ ಸಮನ್ಸ್ ಜಾರಿಯಾಗಿತ್ತು. ಅದರಂತೆ ಇವತ್ತು ಈಗ ಐಟಿ ಕಚೇರಿಗೆ ಸಚಿವ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಆಗಮಿಸಿದ್ದಾರೆ ಅನ್ನುವ ಮಾಹಿತಿ ನಮಗೆ ತಿಳಿದು ಬರ್ತಾ ಇರುವಂತದ್ದು. ಬೆಂಗಳೂರಿನ ಇನ್ಫ್ರಂಟ್ರಿ ಕಚೇರಿಯಲ್ಲಿರುವ ಐಟಿ ಪ್ರಧಾನ ಕಚೇರಿಗೆ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಂಡಿದ್ರು, ಅಂದ್ರೆ ವಿಚಾರಣೆಯನ್ನ ಮಾಡಿದ್ರು. 4 ದಿನಗಳ ಅವರ ರೈಡ್ನಲ್ಲಿ ಸಾಕಷ್ಟು ದಾಖಲೆಗಳನ್ನ ಪಡೆದುಕೊಂಡಿದ್ರು. ಅದರಂತೆ ಸಮನ್ಸ್ ಕೂಡ ಜಾರಿ ಮಾಡಿದ್ರು ಡಿಕೆ ಶಿವಕುಮಾರ್ ಹಾಗೂ ಅವರಿಗೆ ಸಂಬಂಧಿಸಿದ ಕೆಲವೊಂದು ಆಪ್ತರಿಗೆ. ಅದರಂತೆ ಈಗ ಡಿಕೆ ಶಿವಕುಮಾರ್ ಐಟಿ ಪ್ರಧಾನ ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿ ಅವರ ವಿಚಾರಣೆ ಕೂಡ ನಡೀತದೆ ಅನ್ನುವ ಮಾಹಿತಿ ನಮಗೆ ತಿಳಿದು ಬರ್ತಾ ಇರುವಂತದ್ದು. ಬೆಂಗಳೂರಿನ ಇನ್ಫ್ರಂಟ್ರಿ ರಸ್ತೆಯಲ್ಲಿರುವ ಐಟಿ ಪ್ರಧಾನ ಕಚೇರಿ, ಅಲ್ಲಿಗೆ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ನಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಡಿಕೆ ಸುರೇಶ್ ಕೂಡ ಅವ್ರ ಜೊತೆ ಇದ್ದಾರೆ. ಅವರ ಹಿಂದ್ಗಡೆ ಇರುವಂತದ್ದು ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಫುಟೇಜ್ ಅಲ್ಲಿ ನಾವು ನೋಡ್ತಾ ಇರುವಂತದ್ದು ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇರುವಂತ ದೃಶ್ಯ ಇದು. ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಮತ್ತು ಅವರಿಗೆ ಸಂಬಂಧಿಸಿದವರಿಗೆ ಸಮನ್ಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಇನ್ಫ್ರಂಟ್ರಿ ಕಚೇರಿಯಲ್ಲಿರುವ ಐಟಿ ಪ್ರಧಾನ ಕಚೇರಿಗೆ ಧಾವಿಸ್ತಾ ಇದ್ದಾರೆ. ಅಲ್ಲಿ ಅವರ ವಿಚಾರಣೆ ಕೂಡ ಈಗ ಆಗ್ತದೆ ಅನ್ನೋ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಈಗ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮೀಪತಿ, 4 ದಿನಗಳ ಒಂದು ಐಟಿ ರೈಡ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಕೂಡ ನಿನ್ನೆ ಜಾರಿಯಾಗಿತ್ತು. ಅದರಂತೆ ಐಟಿಯ ಪ್ರಧಾನ ಕಚೇರಿಗೆ ಇವತ್ತೀಗ ಹಾಜರಾಗ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಆಗುತ್ತೆ, ಅಲ್ಲಿನ ಬೆಳವಣಿಗೆ ಏನಾಗುತ್ತೆ ಲಕ್ಷ್ಮೀಪತಿ? ಹೌದು ರಂಜಿತ್, ಏನು ಅಂತಂದ್ರೆ ಕಳೆದ ವಾರ ಒಂದು 3 ದಿನಗಳ ಕಾಲ ಸತತವಾಗಿ ನಡೆದು 4ನೇ ದಿನ ಮುಂಜಾನೆ ಒಂದು ಐಟಿ ದಾಳಿ ಅಂತ್ಯವಾಗಿತ್ತು ಡಿಕೆ ಸುರೇಶ್ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರ ಒಂದು ನಿವಾಸದಲ್ಲಿ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಐಟಿ ಅಧಿಕಾರಿಗಳು ಸಂಬಂಧಪಟ್ಟಂತೆ ಏನೊಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಾರೆ. ವಿಚಾರಣೆಗೆ ಹಾಜರಾಗಬೇಕು ಮತ್ತೆ ವಿಚಾರಣೆಗೆ ಹಾಜರಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಇವತ್ತು ನಾವು ನೋಡ್ತಾ ಇರಬಹುದು, ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರ್ತಕ್ಕಂಥ ಐಟಿ ಡಿಪಾರ್ಟ್ಮೆಂಟ್ ಏನಿದೆ, ಐಟಿ ಇಲಾಖೆ ಏನಿದೆ, ಆ ಒಂದು ಇಲಾಖೆಗೆ ಡಿಕೆ ಸಹೋದರರಾದಂತಹ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಅವರಿಬ್ಬರು ಒಟ್ಟಿಗೆ ನೋಟಿಸ್ ಅನ್ನು ಹಿಡಿದು ಐಟಿ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ ಏನಿತ್ತು, ಸೊ ಆ ಒಂದು ನೋಟಿಸ್ ಅನ್ನು ಹಿಡಿದು ಈ ಒಂದು ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅಧಿಕಾರಿಗಳು ಮತ್ತೆ ಕಾನೂನು ಏನಿದೆ, ನಾನು ಕಾನೂನಿಗೆ ಒಬೆ ಆಗಿರ್ತೀನಿ, ಕಾನೂನನ್ನು ನಾವು ಸದಾ ಗೌರವಿಸ್ತೀವಿ ಅಂತ ಹೇಳ್ಕೊಂಡೇ ಬಂದಿರತಕ್ಕಂತಹ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಏನಿದ್ದಾರೆ, ಅವರು ಇವತ್ತು ಆದಾಯ ತೆರಿಗೆ ಇಲಾಖೆಯ ಒಂದು ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು. ಅವರು ಕೊಟ್ಟ ಒಂದು ಗಡುವಿನಂತೆ ಏನಪ್ಪಾ ಅಂದ್ರೆ, ಇವತ್ತೇನು ಸೋಮವಾರ ಒಂದು 11 ಗಂಟೆಯಿಂದ 12 ಗಂಟೆ ಒಳಗಡೆ ನಾವು ಒಂದು ಆದಾಯ ಇಲಾಖೆ ಅಧಿಕಾರಿಗಳ ಮುಂದೆ ಹಾಜರಾಗ್ತೀವಿ, ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಸೊ ಇವತ್ತು ಸುಮಾರು 11:30 ವೇಳೆಗೆ ಈ ಒಂದು ಐಟಿ ಇಲಾಖೆ ಏನಿದೆ, ಐಟಿ ಇಲಾಖೆ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರು ಆಗಮಿಸಿರ್ತಕ್ಕಂಥ. ಜೊತೆಗೆ ಏನಪ್ಪಾ ಅಂದ್ರೆ, ಡಿಕೆ ಸುರೇಶ್ ಅವರ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅವರ ಒಂದು ಗುರೂಜಿ ಜ್ಯೋತಿಷಿ ದ್ವಾರಕನಾಥ್ ಏನಿದ್ದಾರೆ, ಅವರನ್ನು ಕೂಡ ಒಂದು ತನಿಖೆ ಮಾಡಲಾಗಿತ್ತು. ಈ ಸಂಬಂಧ ದ್ವಾರಕನಾಥ್ ಗುರೂಜಿ ಅವರು ಕೂಡ ಈ ಒಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಸೊ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಅವರು ದಾಳಿ ನಡೆಸಿದಂತ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿದರೆ, ಆ ಕುರಿತು ಕೂಲಂಕುಷವಾಗಿ ಸಂಪೂರ್ಣವಾಗಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಉತ್ತರ ನೀಡಲಿಕ್ಕೆ ಸಜ್ಜಾಗಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಜೊತೆಗೆ ದ್ವಾರಕನಾಥ್ ಗುರೂಜಿ ಅವರು ಆಗಮಿಸಿರ್ತಕ್ಕಂಥದ್ದು. ರಂಜಿತ್, ಅಲ್ಲ, ಪ್ರಮುಖವಾಗಿ ಇವತ್ತು ಸಚಿವ ಸಂಪುಟ ಸಭೆ ಕೂಡ ಇರ್ತದೆ. ಆ ಕಾರಣದಿಂದ 2 ದಿನಗಳ ಕಾಲವನ್ನ ಕೂಡ ಕೇಳಿದ್ರು ಸಮನ್ಸ್ ಕುರಿತಾಗಿ ಡಿಕೆ ಶಿವಕುಮಾರ್. ಇದೀಗ ಸಡನ್ ಆಗಿ ಹಾಜರಾಗಿರುವಂತದ್ದು ಲಕ್ಷ್ಮೀಪತಿ.
ರಂಜಿತ್, ಖಂಡಿತ ಎಲ್ಲೋ ಒಂದು ಕಡೆ ಏನಪ್ಪಾ ಅಂತಂದ್ರೆ ಅವರು ಏನು ಒಂದು ಕಲಾಪ ಕೂಡ ನಡೀತಿದೆ, ಒಂದು ಹಲವು ಮೀಟಿಂಗ್ಗಳು ಇದಾವೆ. ಏನು ಕಳೆದ ರಾತ್ರಿ ಅಷ್ಟೇ ಏನು ಗುಜರಾತ್ನಿಂದ ಬಂದಂತಹ ಕಾಂಗ್ರೆಸ್ ಶಾಸಕರೇನಿದ್ರು ಅವರನ್ನ ಕೂಡ ಬೀಳ್ಕೊಡುಗೆ ಮಾಡಿಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ಇವತ್ತು ಹಾಜರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಏನಪ್ಪಾ ಅಂದ್ರೆ ಅವರು ಒಂದು ಪ್ರಭಾವಿ ರಾಜಕಾರಣಿ ಅಲ್ಲದೆ ಕಾನೂನನ್ನು ಗೌರವಿಸ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥದ್ದು. ಅವರು ನಿನ್ನೆ ನಮ್ಮೊಟ್ಟಿಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ಏನಪ್ಪಾ ಅಂದ್ರೆ ಸಂವಿಧಾನ ಆಗಿರ್ಬೋದು ಅಥವಾ ತಿದ್ದುಪಡಿಗಳಾಗಿರ್ಬೋದು ಅಥವಾ ಕಾನೂನುಗಳನ್ನು ಮಾಡ್ತಕ್ಕಂಥವ್ರು ನಾವೇ. ಸೊ ಹಾಗಾಗಿ ನಾವು ಕಾನೂನುಗಳನ್ನು ಗೌರವಿಸಬೇಕು. ಸೊ ಹಾಗಾಗಿ ಐಟಿ ಅಧಿಕಾರಿಗಳು ಏನೊಂದು ಸಮನ್ಸನ್ನು ನೀಡಿದರೆ ನಮ್ಮ ಮನೆ ಮೇಲೆ ಐಟಿ ರೇಡ್ ಆಗಿರೋ ಸಂಬಂಧಪಟ್ಟಂತೆ ಅದಕ್ಕೆ ನಾನು ಉತ್ತರಿಸ್ತೀನಿ. ಸದಾ ನಾವು ಕಾನೂನನ್ನು ಪಾಲನೆ ಮಾಡ್ತೀವಿ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಉಲ್ಲಂಘನೆ ಮಾಡ್ತಲ್ಲ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದರು. ಸೊ ಆ ಒಂದು ಹಿನ್ನೆಲೆಯಿಂದ ಎಲ್ಲೊಂದು ಕಡೆ ಅವರು ಕಾನೂನಿಗೆ ಬದ್ಧರಾಗಿದ್ದೀವಿ, ನಾನು ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆಯಿಂದ ಇದ್ದೀನಿ ಅಂತಕ್ಕಂಥದ್ದನ್ನ ಅವರು ಪ್ರೂವ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಪ್ಪ ಅಂತಂದರೆ ಅವರು ಇದೇನು ಈ ಮುಂದಿನ ದಿನಗಳಲ್ಲಿ ಒಂದು ಚುನಾವಣೆ ಕೂಡ ಇದೆ. ಈಗಾಗಲೇ ಏನು ರಾಜ್ಯದಲ್ಲಿ ಅವರು ಚುನಾವಣೆ ಕೂಡ ಫೇಸ್ ಮಾಡಬೇಕಾಗುತ್ತೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದು ಬಲವಾದಂಥ ನಂಬಿಕೆಯನ್ನು ಇಟ್ಟಿದೆ. ಅವರು ಉತ್ತಮ ರಾಜಕಾರಣಿ ಜೊತೆಗೆ ಪ್ರಭಾವಿ ರಾಜಕಾರಣಿ ಅಂತ. ಸೊ ಅದನ್ನು ಅವರು ಸಾಬೀತು ಮಾಡ್ಕೊಳ್ಳಿಕ್ಕೆ ಅವರ ಪ್ರಾಮಾಣಿಕತೆಯನ್ನು ಮತ್ತು ಅವರು ಒಂದು ಕಾನೂನನ್ನು ಗೌರವಿಸಿರ್ತಕ್ಕಂಥದ್ದನ್ನು ಅವರು ತೋರಿಸ್ಕೋಬೇಕಾಗಿದೆ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಜೊತೆಗೆ ಕಾನೂನನ್ನು ಗೌರವಿಸುತ್ತಿದ್ದೇನೆ ಅಂತ ಹೇಳಿ ಈಗ ಅವರು ಇನ್ನು ಐಟಿ ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು. ಏನು ಐಟಿ ಅಧಿಕಾರಿಗಳು ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಒಬ್ಬರ ಮನೆ ಮೇಲೆ ಐಟಿ ರೇಡ್ ಆಗಿರಲಿಲ್ಲ, ಅಥವಾ ಅವರ ಮಾವ ಆಗಿರ್ಬೋದು, ರಾಮನಗರ, ಕನಕಪುರ ಇತರ ನಿವಾಸಿಗಳಾಗಿರ್ಬೋದು, ಅವರ ಆಪ್ತರ ಮೇಲೂ ಕೂಡ ಒಂದು ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಸೊ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಲಭ್ಯ ಆಗಿವೆ ಮತ್ತು ಅವೆಲ್ಲ ಐಟಿ ಅಧಿಕಾರಿಗಳಿಗೆ ಸಮಂಜಸವಾದಂಥ ಮಾಹಿತಿ ಕಲೆ ಆಗ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಿಂದ ಈಗ ಅವರು ಈಗ ಐಟಿ ಅಧಿಕಾರಿಗಳ ಮುಂದೆ ಹಾಜರಿಗೆ ಉತ್ತರವನ್ನು ನೀಡುವಲ್ಲಿ ತಯಾರಿ ನಡೆಸ್ತಾ ಇದ್ದಾರೆ. ರಂಜಿತ್, ಅಲ್ಲ, ಪ್ರಮುಖವಾಗಿ ಲಕ್ಷ್ಮೀಪತಿ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಸಮನ್ಸನ್ನ ನೀಡಿಲ್ಲ, ಅವರ ಆಪ್ತರಿಗೂ ಕೂಡ ಸಮನ್ಸನ್ನ ನೀಡಿದ್ದಾರೆ. ಅವರು ಕೂಡ ಹಾಜರಾಗ್ತಾರೆ ಇವತ್ತಿನ ಒಂದು ವಿಚಾರಣೆಗೆ. ಹೇಗೆ ಲಕ್ಷ್ಮೀಪತಿ? ರಂಜಿತ್, ಖಂಡಿತ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಹಾಜರಾಗಲೇಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಐಟಿ ಇಲಾಖೆ ಅಂತಕ್ಕಂಥದ್ದು ಒಂದು ಸಂವಿಧಾನಬದ್ಧವಾದಂಥ ಸಮಸ್ಯೆ ಆಗಿದೆ. ಜೊತೆಗೆ ಅದು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಆ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸಲೇಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅವರು ಅಧಿಕಾರಿಗಳು ಸಮನ್ಸನ್ನು ನೀಡಿದರೆ ಅದಕ್ಕೆ ಅವರು ಒಂದು ಕಾಲಾವಕಾಶವನ್ನು ಕೇಳಿದ್ದೆ ಆದ ಪಕ್ಷದಲ್ಲಿ ಅವರು ಅದಕ್ಕೆ ಕೂಡ ರಿಯಾಯಿತಿಯನ್ನು ಕೊಡಬಹುದು. ಆದರೆ ಅವೆಲ್ಲವನ್ನು ಬಿಟ್ಟು ಅವರು ಏನು ಒಂದು ವೇಳೆ ಏನು ಹಾಜರಾಗದೇ ಇದ್ದಂತೆಲ್ಲಿ ಮತ್ತೆ ಅವರು ಬೇರೆ ರೀತಿಯಾಗಿರ್ತಕ್ಕಂಥ ಮತ್ತೆ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಎಲ್ಲ ಅಧಿಕಾರಿಗಳು ಕೂಡ ಹಾಜರಾಗಿ ಮತ್ತೆ ಎಲ್ಲ ಅಧಿಕಾರಿಗಳ ಮುಂದೆ ಏನು ಈಗಾಗಲೇ ಯಾರು ಸಮನ್ಸನ್ನು ಕೊಂಡಿರ್ತಾರೆ ಅವರು ಬಂದು ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಅದು ಕಾನೂನಿನ ಪ್ರಕಾರವಾಗಿ ಆ ಪ್ರಕ್ರಿಯೆ ಮುಗಿದ ನಂತರ ಏನಾಗಿ ಐಟಿ ಅಧಿಕಾರಿಗಳು ದಾಳಿ ಆದ ಮೇಲೆ ಮತ್ತೆ ಪ್ರಶ್ನೆಗಳನ್ನು ಕೇಳೋದೇನಿದೆ ಅವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಸ್ವಾವಿವರಗಳನ್ನು ತೆಗೆದುಕೊಂಥದ್ದು ಮತ್ತು ಆಸ್ತಿ ವಿವರಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ತನಿಖೆ ಎರಡನೇ ಹಂತವಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ತನಿಖೆಯಲ್ಲಿ ಅವರ ಸಹಕಾರಗೊಳಿಸಬೇಕು ಮತ್ತೆ ತಾವು ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆಯಿಂದ ಆದಾಯ ತೆರಿಗೆ ಇಲಾಖೆಗೆ ವಂಚಿಸಿಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಕೋಬೇಕಾಗಿದೆ. ಸೊ ಆ ಒಂದು ಹಿನ್ನೆಲೆಯಿಂದಾಗಿ ಎಲ್ಲರೂ ಕೂಡ ಖಂಡಿತವಾಗಿ ಹಾಜರಾಗಲೇಬೇಕಾಗಿದೆ. ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಸುರೇಶ್ ಆಗಿರ್ಬೋದು, ಅದೇ ರೀತಿಯಾಗಿ ದ್ವಾರಕನಾಥ್ ಗುರೂಜಿಯವರು ಕೂಡ ಬಂದಿದ್ದಾರೆ. ಉಳಿದಂತ ಏನು ಯಾರಿದ್ದಾರೆ ಅವರು ಕೂಡ ಈ ಒಂದು ತನಿಖಾ ಇಲಾಖೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಒಂದು ಏನು ಮನವಿ ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕೊಡಬೇಕಾಗುತ್ತೆ. ರಂಜಿತ್, ಎಷ್ಟು ಗಂಟೆಗೆ ಆರಂಭವಾಗ್ತಿದೆ ಲಕ್ಷ್ಮೀಪತಿ ಒಂದು ತನಿಖೆ? ಹಾಗೆ ಏನಾದರೂ ಪ್ರತಿಕ್ರಿಯೆ ನೀಡಿದ್ರಾ ಡಿ ಕೆ ಶಿ ಅವರು? ಸದ್ಯ ಡಿ ಕೆ ಶಿ ಅವರು ಏನಪ್ಪಾ ಅಂದ್ರೆ ಐಟಿ ಇಲಾಖೆ ಅಧಿಕಾರಿಗಳು ನೀಡಿರ್ತಕ್ಕಂಥ ಒಂದು ನೋಟಿಸನ್ನು ತೆಗೆದುಕೊಂಡು ಡಿ ಕೆ ಸಹೋದರರು ಹೊರಗಡೆ ಹೋಗಿರ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತ ಕೆಲ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕೂಡ ಹೊರಗಡೆ ಇದ್ದಾರೆ. ಸೊ ಅವರೆಲ್ಲ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಇವರು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ಮತ್ತೆ ಏನೆಲ್ಲ ನಡೆದಿದೆ ಒಳಗಡೆ ಅಂತಕ್ಕಂಥದ್ದು ಡಿ ಕೆ ಸಹೋದರರು ಹೊರಗಡೆ ಬಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರತಿಕ್ರಿಯೆ ನೀಡಿದಷ್ಟೇ ಆಗ್ಲೇ ನಮಗೆ ಏನು ಒಳಗಡೆ ನಡೀತು ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ರಂಜಿತ್, ಓಕೆ ಲಕ್ಷ್ಮೀಪತಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿ ಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ಅವರು ಐಟಿ ಪ್ರಧಾನ ಕಚೇರಿಗೆ ಹಾಜರಾಗ್ತಾ ಇದ್ದಾರೆ. ಕೈಯಲ್ಲಿ ನೋಟಿಸ್ ಅನ್ನ ಹಿಡಿದುಕೊಂಡು ಅವರು ಹಾಗೂ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಹಾಜರಾಗ್ತಾ ಇರುವಂತಹ ದೃಶ್ಯ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಅದರಂತೆ ವಿಚಾರಣೆ ಕೂಡ ಆರಂಭವಾಗುತ್ತೆ. ತದನಂತರ ಅವರ ಮನೆಯಲ್ಲಿ ಪಡೆದುಕೊಂಡು ಬಂದಿರುವಂತಹ ದಾಖಲೆಗಳಿಗೆ ಅವರು ಸ್ಪಷ್ಟೀಕರಣವನ್ನ ಇನ್ನು ಕೊಡ್ತಾರೆ ಅನ್ನೋ ಮಾಹಿತಿ ನಮಗೆ ಈಗ ತಿಳಿದು ಬರ್ತಾ ಇದೆ.